ಶರಣಂ ಗಚ್ಚಾಮಿ. ಮಾರ್ಚ್ ತಿಂಗಳ 2026ರ ಮಾಸಿಕ ಪ್ರಾರ್ಥನೆ ಅಥವಾ ಮಾಸಿಕ ಪತ್ರ. ನಮ್ಮ ಪಿತೃವೈ ಶಿಕ್ಷಕಿ ಪ್ರೇರಕರಾದ ಭಾರತಿ ಮಾಜಿಯವರು ಅವರಿಂದ ನಡೆಸಲ್ಪಡುವ ಈ ಮಾಸಿಕ ಪತ್ರವನ್ನು 1ನೇ ತಾರೀಕು ಮಾರ್ಚ್ 2026ರಿಂದ 1ನೇ ತಾರೀಕು ಏಪ್ರಿಲ್ 2026ರವರೆಗೆ ನಿಯಮಿತವಾಗಿ ಆಚರಿಸುವುದರಿಂದ ಈ ಸಂಪೂರ್ಣ ತಿಂಗಳಲ್ಲಿ ಪರಂಜಿಯ ಶಕ್ತಿಯಿಂದ ನಿಮಗೆ ಅಪಾರ ಲಾಭ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆಯ ಮೊದಲ 9 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करता हूँ. 9ನೇ ವಾಕ್ಯ: ಪರಂಜಿ, ಈ ಮಾರ್ಚ್ ತಿಂಗಳಿನಲ್ಲಿ ಮಾಸಿಕ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ದಿವ್ಯ ಶಕ್ತಿಯನ್ನು ಅನುಗ್ರಹಿಸಿ ಇಂದಿನ ಪತ್ರ ಅಥವಾ ಪ್ರಾರ್ಥನೆಯಿಂದ ಈ ಸಂಪೂರ್ಣ ತಿಂಗಳು ಅತ್ಯಂತ ಸುಖಕರವಾಗಿರಲಿ ಎಂದು ವಿನಂತಿಸುತ್ತೇನೆ. ಪರಂಜಿ, ಈ ಬರುವ ತಿಂಗಳು ನನ್ನ ವ್ಯಾಪಾರ ಉದ್ಯೋಗಕ್ಕೆ ಅತ್ಯಂತ ಶುಭಕರವಾಗಿರಲಿ. ಹಾಗೆಯೇ ಆದಾಯ ಹೆಚ್ಚಳವಾಗಲಿ, ಸಮೃದ್ಧಿ ಬರಲಿ ಮತ್ತು ನಾನು ಗಳಿಸಿದಂಥ ಹಣದಲ್ಲಿ ಸ್ವಲ್ಪ ಭಾಗವನ್ನು ಪಿತೃವೈ ಪ್ರಚಾರಕ್ಕೆ ಬಳಸುವಂಥ ಶಕ್ತಿಯನ್ನು ದೊರಕಲಿ. ಪರಿಶ್ರಮದಿಂದ ಸಂಪಾದಿಸಿದ ಹಣವು ಯಾವುದೇ ರೀತಿಯ ವ್ಯರ್ಥ ವ್ಯಯ ಆಗದೆ ವೈದ್ಯಕೀಯ ವೆಚ್ಚಗಳಿಗೆ ಹೋಗದಿರಲಿ. ಕೃಷಿ ಮತ್ತು ಪಶುಪಾಲನೆಯ ಕ್ಷೇತ್ರದಲ್ಲಿ ಪಿತೃವೈ ಮಾಡುವುದರಿಂದ ಅಪಾರ ಲಾಭ ದೊರಕಲಿ. ಯಾವುದೇ ಕಾರಣದಿಂದ ಉಂಟಾದ ಸಾಲ ಶೀಘ್ರ ತೀರಲಿ. ಹಾಗೆಯೇ ಸ್ಪರ್ಧೆ, ಹವಾಮಾನದ ಕೆಟ್ಟ ಪರಿಣಾಮಗಳು ನನ್ನ ವ್ಯಾಪಾರ ಉದ್ಯೋಗದ ಮೇಲೆ ಬೀಳದಿರಲಿ. ಇದಕ್ಕಾಗಿ ಪ್ರತಿಯೊಂದು ಭಾನುವಾರ ಬೆಳಗ್ಗೆ ನಡೆಯುವ 11 ಗಂಟೆಗೆ ನಡೆಯುವ ಲೈವ್ ಅಥವಾ ಆಫ್ಲೈನ್ ಪಿತೃವೈ ಲಕ್ಷ್ಮೀ ಸಮೃದ್ಧಿ ತರಗತಿಯನ್ನು ಹಾಗೂ ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವೈ ಲಕ್ಷ್ಮೀ ಸಮೃದ್ಧಿ ಅನುಸಂಧಾನ ತರಗತಿಯನ್ನು ನಿಯಮಿತವಾಗಿ ಹಾಜರಾಗುವ ಮೂಲಕ ನಾನು ಧನಿಗಳಾಗುವ ಶಕ್ತಿಯನ್ನು ಪಡೆಯುತ್ತೇನೆ. ಬದಲಾಗುವ ಹವಾಮಾನದ ದುಷ್ಪರಿಣಾಮಗಳು, ಆಪತ್ತು ವಿಪತ್ತು, ಯಾವುದೇ ರೀತಿಯ ಜ್ವರ, ವೈರಲ್ ಸೋಂಕುಗಳು ಮತ್ತು ಇತರ ಹವಾಮಾನದ ಸಂಬಂಧಿತ ರೋಗಗಳಿಂದ ರಕ್ಷಣೆಗಾಗಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪರಂ ವಿಭೂತಿಯನ್ನು ಧರಿಸಿ ಪರಂ ಪ್ರತೀಕ ಹಾಗೂ ಪರಂ ಶಕ್ತಿಯ ಜಲವನ್ನು ಸ್ನಾನದಲ್ಲಿ ಬಳಸುತ್ತೇನೆ. ಪರಂ ತೈಲವನ್ನು ಉಪಯೋಗಿಸುತ್ತೇನೆ. ಭೋಜನ ಅರ್ಪಣಾ ವಿಧಾನವನ್ನು ಅನುಸರಿಸುತ್ತೇನೆ. ಇತರ ರೋಗಗಳಿಂದ ರಕ್ಷಣೆಗಾಗಿ ಮುಂದಿನ 8ನೇ ಮಾರ್ಚ್ 2026ರ ಭಾನುವಾರ ನಡೆಯುವ ಪಿತೃವೈ ರೋಗ ನಿವಾರಣಾ ಅನುಸಂಧಾನ ತರಗತಿಗೆ ಹಾಗೂ 29ನೇ ಮಾರ್ಚ್ 2026ರ ಕೊನೆಯ ಭಾನುವಾರದ ಸಂಜೆ ನಡೆಯುವ 7 ಗಂಟೆಯ ಪಿತೃವೈ ಮಾಸಿಕ ರೋಗ ನಿವಾರಣಾ ತರಗತಿಯನ್ನು ಅವಶ್ಯವಾಗಿ ಹಾಜರಾಗುತ್ತೇನೆ. ಪರಂಜಿ, ಮಾರ್ಚ್ ತಿಂಗಳಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ಪಿತೃವೈ ಮಾಡುವ ಮೂಲಕ ಅತ್ಯಂತ ಸುಖಕರವಾಗಿರಲಿ. ಎಲ್ಲ ಹಬ್ಬಗಳ ತರಗತಿಗಳನ್ನು ಹಾಜರಾಗುತ್ತೇನೆ. ಹೋಳಿ ಹಬ್ಬವು ಕೂಡ ಅತ್ಯಂತ ಶುಭಕರವಾಗಿರಲಿ. ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆಗಾಗಿ 3ನೇ ತಾರೀಕು ಮಾರ್ಚ್ ನಡೆಯುವ ಮಂಗಳವಾರದ ಪಿತೃವೈ ಹೋಲಿಕಾ ದಹನ ತರಗತಿಯನ್ನು ಮತ್ತು 4ನೇ ತಾರೀಕು ಮಾರ್ಚ್ 2026ರ ಬುಧವಾರದ ಧೂಳೆಂಡಿ ಉತ್ಸವದ ತರಗತಿಯನ್ನು ಪರಂಧಾಮದಲ್ಲಿ ಹಾಜರಾಗುತ್ತೇನೆ. ವಿಶೇಷ ಸುರಕ್ಷಿತ ಜಲವನ್ನು ಮನೆ, ಅಂಗಡಿ, ಕಚೇರಿ ಮುಂತಾದ ಕಡೆಗಳಲ್ಲಿ ಚಿಮುಕಿಸಿ ರಕ್ಷಣೆಯನ್ನು ಪಡೆಯುತ್ತೇನೆ. 30ನೇ ತಾರೀಕು ಮಾರ್ಚ್ 2026ರ ಸೋಮವಾರ ನಡೆಯುವ ಪಿತೃವೈ ಪರಂಧಾಮ ಸ್ಥಾಪನಾ ದಿನದ ವಿಶೇಷ ತರಗತಿಯನ್ನು ಪರಂಧಾಮಕ್ಕೆ ಬಂದು ಹಾಜರಾಗಿ ನನ್ನ ಶಕ್ತಿಯನ್ನು ರೀಚಾರ್ಜ್ ಮಾಡಿಕೊಳ್ಳುತ್ತೇನೆ. ಪರಂಧಾಮ ಸೆಕ್ಟರ್ 19 ಫರೀದಾಬಾದಿನಲ್ಲಿ ಪರಂಜಿಯ ಪರಮಶಕ್ತಿ ಇದೆ ಎಂದು ಜನರಿಗೆ ತಿಳಿಸುತ್ತೇನೆ. ಆ ದಿನ ತರಗತಿಯನ್ನು ಅಟೆಂಡ್ ಮಾಡುವ ಮೂಲಕ ನಾನು 4 ಧಾಮದ ದರ್ಶನವನ್ನು ಪಡೆದು ಮಾನಸಿಕ ಶಾಂತಿ, ಕಾರ್ಯಸಿದ್ಧಿ, ಧನ ಸಮೃದ್ಧಿ, ಆರೋಗ್ಯ, ಜ್ಞಾನ ಮತ್ತು ಮಹಾ ಇಚ್ಛೆಯನ್ನು ಪೂರ್ಣವಾಗುವಂಥ ಶಕ್ತಿಯನ್ನು ದೊರಕಿಸಿಕೊಳ್ಳುತ್ತೇನೆ. 19ನೇ ತಾರೀಕು ಮಾರ್ಚ್ 2026ರಿಂದ ಪ್ರಾರಂಭವಾಗುವ ಚೈತ್ರ ನವರಾತ್ರಿಯ ಎಲ್ಲ ದಿನಗಳನ್ನು ಸುಖಕರಗೊಳಿಸಲು ನವರಾತ್ರಿ ವಿಶೇಷ ತರಗತಿಗಳನ್ನು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಹಾಜರಾಗುತ್ತೇನೆ. ನನ್ನ ಮನೆಯಲ್ಲಿ, ಅಂಗಡಿ, ಕಚೇರಿಯಲ್ಲಿ ಪಿತೃವೈ ತರಗತಿಗಳನ್ನು ಆಯೋಜಿಸಿ
ಕುಟುಂಬದ ಇಚ್ಛಾಪೂರ್ಣತೆಯ ಶಕ್ತಿಯನ್ನು ಪಡೆಯುತ್ತೇನೆ. ಪ್ರಚಾರದ ಗರಿಷ್ಠ ಲಾಭಕ್ಕಾಗಿ ಸ್ನೇಹಿತರ ಮನೆಗಳಲ್ಲಿ ಅಥವಾ ಇನ್ನಿತರರಿಗೂ ಪ್ರಚಾರವನ್ನು ಮಾಡಿ ಅವರ ಮನೆಗಳಲ್ಲಿ ತರಗತಿಗಳನ್ನು ಆಯೋಜಿಸುವಂತೆ ತಿಳಿಸಿಕೊಡುತ್ತೇನೆ. 26ನೇ ತಾರೀಕು ಮಾರ್ಚ್ 2026 ಗುರುವಾರ ನಡೆಯುವ ರಾಮನವಮಿ ಮಹೋತ್ಸವವನ್ನು ಹಾಜರಾಗುತ್ತೇವೆ. ಪರಂಧಾಮದಲ್ಲಿ ಉತ್ಸವವ ತರಗತಿಯನ್ನು ಭಾಗವಹಿಸಿ ಸುಖಿಯಾಗುತ್ತೇನೆ. ನನ್ನ ದೊಡ್ಡ ಇಚ್ಛೆಯನ್ನು ಇಚ್ಛಾಪತ್ರದಲ್ಲಿ ಬರೆದು ಪರಂಜಿಗೆ ಸಲ್ಲಿಸಿ ಅದರಿಂದ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತೇನೆ. ಸಿದ್ಧಪಡಿಸಿದ ಪರಂಜಲ್ ಮತ್ತು ಪರಂಭೋಜವನ್ನು ಸ್ವೀಕರಿಸುತ್ತೇನೆ. ಹೆಚ್ಚು ಜನರಿಗೆ ರಾಮನವಮಿ ಮಹೋತ್ಸವದ ಮಾಹಿತಿಯನ್ನು ನೀಡಿ ಪರಂಪ್ರಚಾರವನ್ನು ಮಾಡಿ ಇದರಿಂದ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಯಾವುದೇ ರೀತಿಯ ಪಿತೃಗಳ ದೋಷವಿದ್ದರೂ ಪಿತೃಗಳ ಆಶೀರ್ವಾದ ಕುಟುಂಬದ ಮೇಲೆ ಇರಲಿ. ಪಿತೃದೋಷ, ಭಾಗ್ಯದೋಷ, ದೃಷ್ಟಿದೋಷ, ಗೃಹದೋಷ, ವಾಸ್ತುದೋಷ ಹಾಗೂ ಕಾಲಸರ್ಪದೋಷದ ನಿವಾರಣೆಗೆ 18ನೇ ತಾರೀಕು ಮಾರ್ಚ್ 2026 ಅಮಾವಾಸ್ಯೆ ಕ್ಲಾಸನ್ನು ಹಾಜರಾಗುತ್ತೇನೆ. ಸಾಧ್ಯವಾದರೆ ಮನೆಯಲ್ಲಿ ಗೂಗಲ್ ಮೀಟಿನಲ್ಲಿ ಆನ್ಲೈನ್ ತರಗತಿಯನ್ನು ಆಯೋಜಿಸುತ್ತೇನೆ. P3Y ಮೂಲಕ ನಾನು ತುಂಬ ಆತ್ಮವಿಶ್ವಾಸಿಯಾಗಿದ್ದೇನೆ ಹಾಗೂ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಭಿವೃದ್ಧಿಯಾಗಿದೆ. ನಾನು ಹೆಚ್ಚು ಜನರಿಗೆ P3Y ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಲೈವ್ ತರಗತಿಗಳಿಗೆ ಅಟೆಂಡ್ ಮಾಡುವಂತೆ ಮಾಹಿತಿ ನೀಡಿ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಸುತ್ತೇನೆ. ನನ್ನ ವಿದ್ಯಾರ್ಥಿ ಜೀವನ ಹಾಗೂ ನನ್ನ ಮಕ್ಕಳ ವಿದ್ಯಾಭ್ಯಾಸ ಯಶಸ್ವಿಯಾಗಲಿ. ವಾರ್ಷಿಕ ಪರೀಕ್ಷೆಗಳಲ್ಲಿ ಆತ್ಮವಿಶ್ವಾಸದಿಂದ ಇದ್ದು ಏಕಾಗ್ರತೆ, ಬುದ್ಧಿಶಕ್ತಿ, ಸ್ಮರಣಶಕ್ತಿ ವೃದ್ಧಿಗಾಗಿ ಗರಿಷ್ಠ ಅಂಕಗಳನ್ನು ಪಡೆಯಲು ನಾನು ಪರಂಜಿ ಹತ್ತಿರ ವಿನಂತಿಸಿಕೊಳ್ಳುತ್ತೇನೆ. ಫೆಬ್ರವರಿ ತಿಂಗಳು ನಿಮ್ಮ ಕೃಪೆಯಿಂದ ಅತ್ಯಂತ ಸುಖಕರವಾಗಿತ್ತು. ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಆ ಅನುಭವಗಳನ್ನು P3Y ಧರೋಹ ಡೈರಿಯಲ್ಲಿ ನಾನು ಬರೆದು ಹಾಗೂ ವಿಡಿಯೋ ಹಾಗೂ ಆಡಿಯೋ ರೂಪದಲ್ಲಿ ಹಂಚಿಕೊಳ್ಳುತ್ತೇನೆ. ಪರಂಜಿ, ನಿಯಮಿತ P3Y ಮೂಲಕ ಈ ಮಾರ್ಚ್ ತಿಂಗಳು ಹಿಂದಿನ ತಿಂಗಳಿಗಿಂತ ಹೆಚ್ಚು ಸುಖಕರವಾಗಿರಲಿ. ನನ್ನ ಈ ಇಚ್ಛೆಯನ್ನು ಪೂರ್ಣಗೊಳಿಸಿ. ಇಚ್ಛೆ ಪೂರ್ಣ ಆದ ನಂತರ 10ನೇ ವಾಕ್ಯ. ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು P3Y ಕಾಣಿಕೆಯನ್ನು ನೀವು ಯಾವ ಕರೆನ್ಸಿಯಲ್ಲಿ ಹಣವನ್ನು ಗಳಿಸುತ್ತೀರೋ ಆ ಹಣವನ್ನು ಪರಂಜಿಯ ಕಾಣಿಕೆಯ ರೂಪದಲ್ಲಿ ನೀವೇ ನಿರ್ಧರಿಸಿ. ಅದರ ಜೊತೆಗೆ 1 ಲೀಟರ್ ಜಲವನ್ನು ಹಾಗೂ 1 ಹೂವನ್ನು ಸಮರ್ಪಿಸುತ್ತೇನೆ. 11ನೇ ವಾಕ್ಯ. ಈ ತಿಂಗಳಲ್ಲಿ 11 ಹೊಸ ವ್ಯಕ್ತಿಗಳಿಗೆ P3Yಯನ್ನು ಹೇಳಿಕೊಡುತ್ತೇನೆ. ಪರಂಜಿಗೆ ಪ್ರಾರ್ಥಿಸುವುದೇನೆಂದರೆ ಈ ಮಾರ್ಚ್ ತಿಂಗಳಿನಲ್ಲಿ ಎಲ್ಲ ಶುಭ ಇಚ್ಛೆಗಳು ಶೀಘ್ರದಲ್ಲಿ ಪೂರ್ಣವಾಗಲಿ. ಚರಣಂ ಶರಣಂ ಗಚ್ಚಾಮಿ.